ಹಾಯ್, ನಾನಿವತ್ತು ನಿಮಗೆ ತುಂಬ ಯೂಸ್ಫುಲ್ ಆಗೋ ಒಂದು ಇನ್ಫಾರ್ಮೇಷನ್ ಅಂದರೆ ಯಾವ ಥರ ಅಂದರೆ, ನಾವು ಯಾವ್ದಾದ್ರು ಒಂದು ವಿಡಿಯೋ ಮಾಡಿರ್ತೀವಿ. ದೆನ್ ನಂತರ ಒಂದು ಶಾರ್ಟ್ ಫಿಲಮ್ ಆಗಲಿ ಫೇಂಟ್ ಹತ್ರ ಇಲ್ಲದೆ ಇರ್ಬೋದು. ಬಟ್ ನಾವು ಒಂದು ವಿಡಿಯೋ ಮಾಡಿದ್ಮೇಲೆ ಅದು 4Kಯಲ್ಲಿ ಇಲ್ಲ HD ಯಲ್ಲಿ ಯಾವ್ದಾದ್ರು ಮಾಡಿದಾಗ ಅರೌಂಡ್ ಒಂದು ಮೇಲೆಲ್ಲ ಅದು 25 MB ಮಾತ್ರ ಸೆಂಡ್ ಆಗುತ್ತೆ. ಅದು ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ. ದೆನ್ ಆದರೆ ನೀವು ವಾಟ್ಸಪ್ ಬಂದರೆ ಕೇಳಲೇಬೇಡಿ, 50 MB ಮಾತ್ರ. 50 MB ಮೇಲೆ ಯಾವುದೇ ರೀತಿ ಕ್ವಾಲಿಟಿ ಇದ್ರೂ ಅದು ತೊಗೊಳ್ಳೋದಿಲ್ಲ. ಈ ಥರ ಕ್ಲಿಪ್ಪಿಂಗ್ಸ್ ಇದ್ದಾಗ, ಈ ಥರ ವೀಡಿಯೋಸ್ ಇದ್ದಾಗ ಯಾವ ಥರ ಸೆಂಡ್ ಮಾಡೋದು? ಒಂದು ಒಂದು ಡ್ರೈವಲ್ಲಿ ಮಾಡ್ಬೋದು. ಬಟ್ ಸ್ಪೆಷಲಿ ಏನಂದರೆ, ಫಿಲಮ್ ಮೇಕರ್ಸ್ನ ಇದನ್ನು ಇವಾಗ ನಾನು ಏನಾದರೂ ಹೇಳ್ತಿದ್ದೀನೋ ಅದನ್ನು ತುಂಬ ಜನ ಯೂಸ್ ಮಾಡ್ತಾರೆ. ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಒಂದು ನಾವು ಯಾರಿಗಾದ್ರು ಮೇಲಲ್ಲಿ ಸೆಂಡ್ ಮಾಡಿದಾಗ, ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ, ಇವಾಗ ನಾವು ಒಂದು ವಿಡಿಯೋ ಆಗಲಿ ಯಾವ್ದಾರ ಸೆಂಡ್ ಮಾಡಿದಾಗ ಅಲ್ಲಿರೋ ವೀಡಿಯೋಸ್ನ ಅವ್ರಿಗೆ ಹೋಗುತ್ತೆ. ದೆನ್ ಅವ್ರು ಡೌನ್ಲೋಡ್ ಮಾಡ್ಕೊತಾರೆ, ಮುಗೀತು. ದೆನ್ ಅದನ್ನ ಅಲ್ಲೇ ಇರುತ್ತೆ, ಯಾವಾಗ ಓಪನ್ ಮಾಡಿದ್ರು ಆ ಫೈಲ್ ಅಲ್ಲೇ ಇರುತ್ತೆ. ದೆನ್ ನಾನು ಹೇಳ್ಕೊಡೋ ವಿಧಾನ ಮಾಡಿದಾಗ ಅದೇನಾಗುತ್ತೆ ಅಂದರೆ ಅಲ್ಲಿ ಇರೋದಿಲ್ಲ. ಇದರಲ್ಲಿ ಎಸ್ಪೆಷಲಿ ಪೈರಸಿನ ತಡೆಯೋಕ್ಕೆ ನಾವು ಯಾವುದೊಂದು ವಿಡಿಯೋ ಫುಟೇಜಸ್ ಆಗ್ಬೋದು, ದೆನ್ VFX ಫುಟೇಜು ಇಲ್ಲ ಎಡಿಟಿಂಗ್ ಫುಟೇಜು ಯಾವುದಕ್ಕಾದ್ರೆ ಕಳಿಸಿದಾಗ ಏನಾಗುತ್ತೆ ಅಂದರೆ, ದೆನ್ ಅಲ್ಲಿ ಸ್ಟೇಬಲ್ ಆಗುತ್ತೆ. ಈ ಥರ ಪೂರ್ಜರಿ ಆಗೋದು, ಇಲ್ಲಾಂದರೆ ಪೈರಸಿ ಆಗೋದು, ಈ ಥರ ತುಂಬ ನಡೆಯುತ್ತೆ ಅಲ್ಲೇ ಇದ್ದರೆ ಆ ಫೈಲ್ಸ್. ಬಟ್ ಇದರಲ್ಲಿ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದರೆ, ಇದನ್ನು ನಾವು ಯಾವ ಫೈಲ್ ಆದರೆ ಸೆಂಡ್ ಮಾಡ್ತೀವೋ ಅದು 7 ದಿನ ಮಾತ್ರನೇ ಅಲ್ಲಿರುತ್ತೆ. 7 ದಿನ ನಂತರ ಅಲ್ಲಿ ಇರೋದಿಲ್ಲ. ಏನಕ್ಕೆ ಇರೋದಿಲ್ಲ ಅಂದರೆ ಕೆಲಸನೇ ಅದು. ದೆನ್ ಅರೌಂಡ್ 1 GB, 2 GB, 3 GB, 10 GB, 1 TB ಈ ಥರ ಎಷ್ಟು ಬೇಕಾದರೂ ಕಳಿಸ್ಬೋದು. ಸಿಸ್ಟಮಲ್ಲಿ ಆಗ್ಬೋದು, ಫೋನಲ್ಲಿ ಆಗ್ಬೋದು, ಯಾವುದರಲ್ಲ ಪರವಾಗಿಲ್ಲ. ದೆನ್ ಬ್ರೌಸರ್ ಯಾವುದಾದ್ರು ಇದ್ದರೆ ಗೂಗಲಲ್ಲಿ ಆಗ್ಬೋದು, ಇಲ್ಲಾಂದರೆ ಮೊಜಿಲಾ, UC ಬ್ರೌಸರ್ ಯಾವುದರೆಲ್ಲರೂ ಪರವಾಗಿಲ್ಲ. ದೆನ್ ಗೂಗಲಲ್ಲಿ ಹೋದರೆ ಸ್ವಲ್ಪ ಸೆಕ್ಯೂರ್ ಇರುತ್ತೆ. ದೆನ್ ಗೂಗಲಲ್ಲಿ ಹೋಗಿದ ತಕ್ಷಣ ಡೈರೆಕ್ಟಾಗಿ ಸರ್ಚ್ ಬಟನಲ್ಲಿ WeTransfer ಅಂತ ಟೈಪ್ ಮಾಡಿದ ತಕ್ಷಣ ಎಂಟರ್ ಮಾಡಿ ಆ ಥರ ಬರುತ್ತೆ. ದೆನ್ ಈ ಥರ ಓಪನ್ ಆಗುತ್ತೆ WeTransfer ಅಂತ. ಏನದು ಮೇಲೆ ಕ್ಲಿಕ್ ಮಾಡಿ, ಫಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಒಂದು ಪ್ಲೇಸ್ ಬಟನ್, ಯುವರ್ ಫೈಲ್ಸ್ ಅಂದರೆ ನಿಮ್ಮ ಫೈಲ್ಸ್ ಯಾವುದೇ ಇದ್ದರೆ ಅದು ಫೋಲ್ಡರ್ ಫೈಲ್ ಆಗ್ಬೋದು, ಇಲ್ಲ ಇಮೇಜ್ ಫೈಲು, ವಿಡಿಯೋ ಫೈಲು, ದೆನ್ ಯಾವುದೇ ರೀತಿ ಫೈಲ್ ಇರಲಿ. ದೆನ್ ಅಪ್ ಟು 2 GB ಫ್ರೀಯಾಗಿ ಸೆಂಡ್ ಮಾಡ್ಬೋದು. ಅದಕ್ಕೆ ಮೇಲೂ ಇದೆ, ಬಟ್ ಫೇರ್ ವರ್ಷನ್ ಇದೆ. ನಾವು 2 GB ಯಾರು ಮಾಡಲ್ಲ ಅಂತ ನಾನು ಅನ್ಕೊತಿದ್ದೇನೆ. ಬೇಕು ಅಂದರೆ ಯೂಸ್ ಮಾಡ್ಬೋದು. ದೆನ್ ಪ್ಲೇಸ್ ಬಟನ್ ಇದೆಯಲ್ಲ, ಪ್ಲೇಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ದೆನ್ ಯಾವುದೋ ಒಂದು ಫುಟೇಜ್ ಆಗಲಿ, ನಾನು ಸದ್ಯಕ್ಕೆ ನಿಮ್ಗೆ ತೋರ್ಸೋಕ್ಕಲ್ವಾ, ದೆನ್ ಅದಕ್ಕೆ ನಾನು ಯಾವುದೋ ಒಂದು ಚಿಕ್ಕ ಫೈಲ್ ತೊಗೊತೀನಿ. ಓಕೆನಾ, ಈ ಫೈಲ್ ತೊಗೊತಿದ್ದೀನಿ. ಅದನ್ನು ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಫೈಲಲ್ಲಿ ಇದ್ದರೆ ಅದನ್ನು ಡೈರೆಕ್ಟ್ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಪನ್ ಅಂದರೆ ಕ್ಲಿಕ್ ಮಾಡಿ, ಓಪನ್ ಆಗುತ್ತೆ. ದೆನ್ ನಂತರ ಇಮೇಲ್ ಟು ಯಾರಿಗೆ ಸೆಂಡ್ ಮಾಡಬೇಕು ಅಂತಿದ್ರು ಅವ್ರ ಇಮೇಲ್ ID ಹಾಕಿ. ನಾನು ಒಂದು ಮೇಲ್ ಹಾಕಿದೆ. ದೆನ್ ನಂತರ ಅದು ಅಲ್ಲದೆ ಇನ್ನೊಂದು ಹಾಕೋಣ ಅಂತಿದ್ದೀನಿ. ಓಕೆನಾ, ಆ ಥರ ಒಂದಲ್ಲದೆ 2, 3, 4, 5 ಎಷ್ಟು ಜನ ಕಳಿಸ್ಬೇಕು ಅಂದರೆ ಅಟ್ ಎ ಟೈಮ್ ಒಂದೇ ಸತಿ ಕಳಿಸ್ಬೋದು ಆ ಫೈಲ್ನ. ಓಕೆನಾ, ದೆನ್ ಆಮೇಲೆ 2 ಆಯಿತು. ದೆನ್ನು ಸದ್ಯಕ್ಕೆ ನಾನು 2 ಹಾಕಿದ್ದೀನಿ. ದೆನ್ ಕೆಳಗಡೆ ಇದು ನಿಮ್ಮ ಮೇಲ್ ID, ಕೆಳಗಡೆ ಇದೆಯಲ್ಲ ಯುವರ್ ಇಮೇಲ್ ID ಹಾಕಿ ಸದ್ಯಕ್ಕೆ. ಅಂದರೆ ಯಾವುದು ಅಟ್ ಪ್ರೆಸೆಂಟ್ ಯಾವುದು ಯೂಸ್ ಮಾಡ್ತೀರೋ ಅದು. ಏನಕ್ಕೆ ಅಂದರೆ ಅದಕ್ಕೆ OTP ಬರುತ್ತೆ. OTP ಅದರಲ್ಲಿ ವೆರಿಫಿಕೇಷನ್ ಆದಾಗೆ ಅದು ಸೆಂಡ್ ಆಗುತ್ತೆ. ಓಕೆನಾ, ಓಕೆ. ದೆನ್ ನಂತರ ಯಾರಿಗೂ ವೀಡಿಯೋದಲ್ಲಿರೋದು ಫುಟೇಜಾ ಇಲ್ಲ ಏನು ಅಂತ ನಾನು ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಫೋಟೋ ಅಂತ ಹಾಕ್ತೀನಿ ಚಿಕ್ಕದಾಗಿ. ಓಕೆನಾ, ದೆನ್ ನಂತರ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ ಕೆಳಗಡೆ, 3 ಡಾಟ್ಸ್ ಕಾಣ್ತಿದೆಯಲ್ಲ ಕೆಳಗಡೆ ಟ್ರಾನ್ಸ್ಫರ್ ಪಕ್ಕದಲ್ಲಿ, ಅದನ್ನು ಕ್ಲಿಕ್ ಮಾಡಿದ್ದಾದರೆ ಇದರಲ್ಲಿ ಡೈರೆಕ್ಟಾಗಿ ಅವ್ರ ಮೇಲಿಗೆ ಆ ಇಮೇಜ್ ಡೈರೆಕ್ಟಾಗಿ ಡೌನ್ಲೋಡ್ ಆಪ್ಷನ್ ಅವರು ಈ ಮೇಲಿಗೆ ಹೋಗಬೇಕಾ, ಮೇಲಲ್ಲಿ ಹೋದ ನಂತರ ಡೌನ್ಲೋಡ್ ಮಾಡ್ಕೊತಾರೋ, ಇಲ್ಲ ಜಸ್ಟ್ ನಾನು ಲಿಂಕ್ ಸೆಂಡ್ ಮಾಡಿದ್ರೆ ಸಾಕು. ಇದು ಆ್ಯಪ್ ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ, ವೆಬ್ಸೈಟಲ್ಲಿ ಆ್ಯಪ್ ನಾವು ಕಳಿಸಿದ್ದು ಲಿಂಕು ಕೂಡ ಕಳಿಸ್ಬೋದು ವಿತೌಟ್ ಮೇಲ್ ಕಳಿಸೋದು. ಮೇಲ್ ID ಕಷ್ಟ ಅನ್ಸುತ್ತೆ ಅಂದರೆ ಹಿಂಗೆ ಕೆಳಗಡೆ ಆಪ್ಷನ್ ಇದೆಯಲ್ಲ ಗೆಟ್ ಟ್ರಾನ್ಸ್ಫರ್ ಲಿಂಕ್ ಅಂತ, ದೆನ್ ಅದನ್ನು
ಅದನ್ನು ಕೂಡ ಮಾಡ್ಬೋದು. ದೆನ್ ಸದ್ಯಕ್ಕೆ ಅದು ಇದನ್ನು ಹೇಳ್ಕೊಡ್ತೀನಿ, ನಂತರ ಅದನ್ನು ಕೂಡ ಹೇಳ್ಕೊಡ್ತೀನಿ ನೀವು ಹಂಗೆ ಇದ್ದರೆ. ಓಕೆನಾ. ನೀನು ಟ್ರಾನ್ಸ್ಫರ್ ಅಂತಿದೆಯಲ್ಲ, ಕೆಳಗಡೆ ಟ್ರಾನ್ಸ್ಫರ್ ಅಂತ ಕೊಡಿ, ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವ್ದಾದ್ರು ನಿಮ್ಮ ಮೇಲ್ ಕೊಟ್ಟಿರ್ತೀರೋ ಅವ್ರದ್ದಲ್ಲ, ನಿಮ್ಮ ಪರ್ಸನಲ್ ಮೇಲ್, ಆ ಮೇಲ್ ಐ ಡಿಗೆ ಒಂದು OTP ಬರುತ್ತೆ. ಆ OTP ನೋಡಿ ಇಲ್ಲಿ ರೀಸೆಟ್ ಮಾಡಿ ಫಸ್ಟ್ ರಿಫ್ರೆಶ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಯುವರ್ ಕೋಡ್, ಈ ಥರ ಬರುತ್ತೆ. ದೆನ್ ಈ ಥರ ಬಂದಾಗ ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ದೆನ್ ನಂತರ WeTransfer ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಕಾಪಿ ಪೇಸ್ಟ್ ಮಾಡಿ. ಪೇಸ್ಟ್ ಆಯಿತು, ವೆರಿಫೈಡ್, ಡನ್. ಇವರು ವೆರಿಫೈ ಆಗೋಗಿದೆ. ಅಲ್ಲಿ 1 2 3 4 ಅಂತ 100 ಬರುತ್ತೆ. ಟ್ರಾನ್ಸ್ಫರ್ ಆಗಿದ ತಕ್ಷಣ ಕಂಪ್ಲೀಟ್ ಆಗೋಗುತ್ತೆ. ಅಪ್ ಟು ರಿಮೈನಿಂಗ್ ಎಷ್ಟೊತ್ತು ಅಂತ ತೋರಿಸ್ತಾ ಇದೆ, 100. ಇವು ಡನ್. ನಿಮ್ಮ ಫೈಲ್ ಆಲ್ರೆಡಿ ಅವ್ರಿಗೆ ನೀವು ಯಾರಿಗಾದ್ರೂ ಮೇಲ್ ಐ ಡಿ ಕೊಟ್ಟಿದ್ದೀರೋ 2 ಅನ್ನೋ ನಂಬರ್ಗೆ, ಅವರಿಗೆ ಹೋಗಿದೆ ಅಂತ ಇದು ಮೇಲ್ ಬಂದಿದೆ, ಐ ಮೀನ್ ನೋಟಿಫಿಕೇಷನ್. ಓಕೆನಾ. ದೆನ್ ಆಮೇಲೆ ಡೌನ್ಲೋಡ್ ಇಮೇಲ್ಸ್ ಆರ್ ಸೆಂಟ್ಸ್ ಅಂದರೆ ನಿಮ್ಮ ಮೇಲ್ ಐ ಡಿಗೆ ಹೋಗಿಬಿಟ್ಟು ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಅಪ್ ಟು ಇದರಲ್ಲಿ ಸ್ಪೆಷಾಲಿಟಿ ಅವಾಗ ಹೇಳ್ದಂಗೆ ನಾನು ಸ್ಪೆಷಾಲಿಟಿ ಏನಂದರೆ 7 ಡೇಸ್ ಮಾತ್ರನೇ ಇದರಲ್ಲಿರುತ್ತೆ. ಆಮೇಲೆ ಅಲ್ಲಿ ಇದೆ ಅನ್ನೋ ಪ್ರೂಫ್ ಕೂಡ ಅಲ್ಲ ಅವ್ರು, ಅವ್ರು ಕಳಿಸಿದಾರೆ ಅನ್ನೋ ಪ್ರೂಫ್ ಕೂಡ ಅಲ್ಲಿ ಸಿಗೋದಿಲ್ಲ. ಅಲ್ಲಿ ಲಿಂಕು ಎಕ್ಸ್ಪೈರ್ ಆಗೋಗಿರುತ್ತೆ, ನಾವು ಏನು ಗೊತ್ತಾಗೋದು ಕೂಡ ಇಲ್ಲ, ಅಲ್ಲಿ ಬಂದಿರೋ ಕೂಡ ಗೊತ್ತಾಗೋಲ್ಲ. ಇದು 7 ಡೇಸ್ ಮಾತ್ರ ಇರುತ್ತೆ. ನಿಮಗೆ ಎಮರ್ಜೆನ್ಸಿ ಬೇಕಂದರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಮತ್ತು ಯಾರಿಗೂ ಡೈರೆಕ್ಟಾಗಿ ಆಮೇಲೆ ಸೆಂಡ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಸೆಂಡು ಕೂಡ ಮಾಡ್ಬೋದು. ಓಕೆನಾ. ನಾನು ಸೆಂಡು ಮಾಡಲ್ಲ, ಕಂಟಿನ್ಯೂ. ಮತ್ತು ಬೇರೆಯವ್ರಿಗೆ ಅಗೇನ್ ಯಾರಿಗಾರು ಕಳಿಸ್ಬೇಕಾದ್ರೆ ಡೈರೆಕ್ಟಾಗಿ ಆಗಿ ಕಳಿಸ್ಬೋದು. ನಂತರ ಆಮೇಲೆ ಇನ್ನೊಂದು ಹೇಳಿದ್ನಲ್ಲ ಕೆಳಗಡೆ 3 ಡಾಟ್ಸ್ ಇದೆ ಅಂದ್ಬಿಟ್ಟು, ಅದ್ರ ಬಗ್ಗೆ ಹೇಳ್ತೀನಿ. ಓಕೆನಾ. ದೆನ್ ನಂತರ ಒಂದು ಕೆಳಗಡೆ 3 ಡಾಟ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಗೆಟ್ ಲಿಂಕ್ ಅಂತ ಇದೆಯಲ್ಲ, ಓಕೆ, ಗೆಟ್ ಲಿಂಕ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಗೆಟ್ ಲಿಂಕ್ ಒಂದು ಸತಿ ವೆರಿಫೈ ಆಯಿತು. ದೆನ್ ಬ್ಯಾಕ್ ಟು ಬ್ಯಾಕ್ ನೀವು ಕಳಿಸ್ಬೋದು. ಡೈರೆಕ್ಟಾಗಿ ಟ್ರಾನ್ಸ್ಫರ್ ಅಂತ ಕೊಟ್ಟಾಗ ಅದು ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ ನಂತರ ಅದು ಮೇಲಿಗೆ ಡೈರೆಕ್ಟಾಗಿ ಹೋಗುತ್ತೆ. ದೆನ್ ನಂತರ ಇನ್ನೊಂದು ಏನಂದರೆ ಜಸ್ಟ್ ನೀವು ಆ ಲಿಂಕ್ ಅಪ್ಲೋಡ್ ಆಗಿದ ನಂತರ ಆ ಲಿಂಕ್ ಬರುತ್ತೆ. ಓಕೆನಾ. ಅದನ್ನು ತೋರಿಸ್ತೀನಿ ನಾವು, ಒಂದು ಸೆಕೆಂಡ್. ಓಕೆ ನೋಡಿ, ಅಪ್ಲೋಡ್ ಆಯಿತು. ಗೆಟ್ ಲಿಂಕ್ ಅಂತಿದೆಯಲ್ಲ, ಅಪ್ಲೋಡ್ ಆಗೋಗಿದೆ, ಅವ್ರಿಗೆ ಹೋಗಿದೆ, ಟ್ರಾನ್ಸ್ಫರ್ ಆಗಿದೆ. ದೆನ್ ನಂತರ ಇಲ್ಲಿ ಇದನ್ನು ಏನಾದರೂ ಇದೆಯೋ ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಡೈರೆಕ್ಟಾಗಿ ಯಾರಿಗಾರೇ ಕಳಿಸ್ಬೇಕು ಅಂತಿದ್ರು ಅವರಿಗೆ ಸೆಂಡ್ ಮಾಡಿಬಿಡಿ. ಅದನ್ನು ಮೆಸೇಜ್ ರೂಪದಲ್ಲಿ ಆಗ್ಬೋದು, ಇಲ್ಲ ವಾಟ್ಸಪ್ಪು ಮೆಸೇಜ್ ಯಾವುದೋ ಒಂದು ಅಲ್ಲಿ ಅದು ಕಳಿಸ್ಬಿಡಿ ಅವ್ರಿಗೆ. ಕಳಿಸಿದಾಗ ಆ ಥರ ನಾನು ಅದನ್ನು ಕಾಪಿ ಮಾಡ್ಕೊಂಡಿದ್ದನ್ನು ಒಂದು ಸತಿ ತೋರಿಸ್ತೀನಿ. ನಾನು ಪೇಸ್ಟ್ ಎಂಟರ್ ಮಾಡ್ತೀನಿ ನೋಡಿ, ಈ ಥರ ಓಪನ್ ಆಗುತ್ತೆ. ಇದೇ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಅವ್ರಿಗೆ ಆ ಲಿಂಕ್ ಓಪನ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಮಾಡಿದಾಗ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಯುವರ್ ಡೌನ್ಲೋಡ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್. ಡೌನ್ಲೋಡ್ ಮಾಡೋದು ಬೇಕಂದರೆ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ಆ ಥರ 7 ಡೇಸ್ ಮಾತ್ರನೇ ವ್ಯಾಲಿಡ್ ಇರುತ್ತೆ. ಇದೊಂದು ಸ್ಪೆಷಾಲಿಟಿ ಇದೆ ಆ್ಯಪಲ್ಲಿ. ಏನಕ್ಕೆ ನಾವು ಒಂದು ಸತಿ ಸೆಂಡ್ ಮಾಡಿದಾಗ ಅವ್ರ ಮೇಲ್ ಐ ಡಿಗೆ ಹೋಗಿ ಲಾಗಿನ್ ಮಾಡಿ ಅಲ್ಲಿರೋ ಫೈಲ್ಸ್ನೆಲ್ಲ ತೆಗೆದು ಡಿಲೀಟ್ ಮಾಡೋಕ್ಕಿಂತ ತುಂಬ ರಿಸ್ಕಿ ಅದೆಲ್ಲ. ಅವ್ರ ಮೇಲ್ ಐ ಡಿ ಪಾಸ್ವರ್ಡ್ ತೊಗೊಂಡು ಇದು ಮಾಡಿಕೊಂಡು ತುಂಬ ಟಫು ಅದೆಲ್ಲ. ಈ ಥರ ಸೆಂಡ್ ಮಾಡಿದಾಗ 7 ಡೇಸ್ ಮಾತ್ರ ವ್ಯಾಲಿಡ್ ಇರುತ್ತೆ. ಆಮೇಲೆ ಅದು ಕಳಿಸಿರೋ ಪ್ರೂಫ್ಸ್ ಕೂಡ ಇರೋದಿಲ್ಲ, ತುಂಬ ಯೂಸ್ಫುಲ್ ಆಗುತ್ತೆ. ನೀನು ಅದೇ ಥರ ಅಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ. ಹಾಗೆ ಬೇರೆ ನಿಮ್ಮ ಫ್ರೆಂಡ್ಸ್ಗೆ ಯಾರಾದ್ರು ತಿಳಿಸ್ಬೇಕು ಅಂದರೆ ಶೇರ್ ಮಾಡಿ. ದೆನ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಇಲ್ಲಿ ಬೆಲ್ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ಆಲ್ ಅಂತಿದೆಯಲ್ಲ ಅದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಮಾಡಿ. ನಮಗೆ ಇದೇ ಥರ ಹೀಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವ ಎವ್ರಿ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ದೆನ್ ಹಾಗೇ ಬೇಗ ನೋಡ್ಬೋದು.